करो MST गुलाब जामुन मिक्स। ಬಂತು ಆಪತ್ತು ಬಡ್ಡಿ ಬಡ್ಡಿ ಕೂಡಿ ಕೂಡಿ ಕಾಡಿ ಕಾಡಿ ಮಾಡಿ ನೋಡಿ ರಾಡಿ ಮಾಡಲೇಡಿ ನೋಡಿ 20 ಸಾತ್ಗೆ ಬಂತು ಆಪತ್ತು ಕಂಡ್ಕೊಂಡ್ಯ ಆಪತ್ತು ಸಂಸಾರ ಸಂಚಾರ ಎತ್ತು ಏರಿಗೆ ಕೋಣ ನೀರಿಗೆ ಹಿಂದಿರ ಅಬಂಡಾಟ ಗಂಡ ಬೀಳುವ ಗುಂಡಿ ಹಸ್ಬೆಂಡು ಮುಂಡು ಹೆಂಡ್ರ ಕೈಯಲ್ಲಿ ಬೆಂಡು ಅಮ್ಮವರು ಗುಮ್ಮವರು ಗಂಡ ಇಲ್ಲಿ ಬರಿ ಕಾಚಂಡು ಎಲ್ಲ ಗ್ರಹಚಾರ ಸಂಪತ್ತು ಅಯ್ಯಯ್ಯೋ ಸಂಪತ್ತು ಸಾತ್ಗೆ ಬಂತು ಆಪತ್ತು ಅಂದ್ಕೊಂಡ್ಯ ಆಪತ್ತು ಬೆಟ್ಟದ ಭೈರವೇಶ್ವರ ಯಾಕಪ್ಪ ನನ್ ಕಾಲ್ ಉಳುಕಿಸ್ದೆ? ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ, ಯಾವ್ದಾರು ಒಬ್ರು ಕಾಲ್ ಉಳುಕಿಸ್ಬಾರ್ದಾಗಿತ್ತು. ದೇವ್ರಿಗೆ ನಿನ್ ಕಂಡ್ರೆ ಪ್ರೀತಿ ಜಾಸ್ತಿ ಪ್ರೀತಿ ಇದ್ದಿದ್ರೆ ಕಾಲ್ ಯಾಕೋ ಉಳುಕಿಸ್ತಾ ಇದ್ದ? ಇಲ್ಲ, ನಮ್ಮ ಯಜಮಾನ್ರದ್ದು ಯಾವ್ದೋ ಹರಕೆ ಬಾಕಿ ಇರ್ಬೇಕು, ಅದಕ್ಕೆ ಬೆಟ್ಟದ ಭೈರವೇಶ್ವರ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯ, ಕಾಲ್ ಸ್ವಲ್ಪ ಸರಿಯಾಗಿ ಇಟ್ಕೋಕ ಮಸಾಜ್ ಮಾಡ್ತಿಲ್ವಾ? ಇವಾಗ ನಿನ್ ಕಾಲ್ ಉಳ್ಕು ಉತ್ರಳಿಗೆ ಹೊರಟೋಗ್ಬೇಕು, ಹಾಲ್ ಮಾಡ್ತೀನಿ. ಶೀನಿ, ನೀನ್ ಮೊದ್ಲು ಕುದುರೆಗೆ ಮಸಾಜ್ ಮಾಡ್ತಿದ್ಯಾ? ಈಗ ಮಾಡ್ತಿರೋದು ಅದೇ ತಾನೇ. ಶೀನಿ, ಮೆಲ್ಲಿಗೆ ಕಣೋ, ಕಾಲು ಉಳುಕಿದೆ, ಪಾದ ಕೈಗೆ ಬಂದ್ಬಿಟ್ರೆ ಕಷ್ಟ. ಅಂಕಲ್ ಯಾವ್ದೋ ಗಿಡಮೂಲಿಕೆ ಎಣ್ಣೆ ತರ್ತೀನಿ ಎಂದಿದ್ರಲ್ಲ, ಏನಾಯ್ತು? ಏನೋ ಇದು ಶೀನಿ, ಇದ್ದಕ್ಕಿದ್ದಾಗೆ ಅವ್ರನ್ನ ಅಂಕಲ್ ಅಂತ ಕರಿತಾ ಇದ್ಯಾ? ಸಂಬಂಧ ಇಲ್ದಿದ್ರು ಭಾವ ಅಂತ ಕರಿತಿದ್ದೆ. 3 ಕಾಸು ಪ್ರಯೋಜನ ಇಲ್ಲ ಅಂದ್ಮೇಲೆ ನಾನು ಯಾಕೆ ಭಾವ ಅಂತ ಕರೀಲಿ? ಅಂಕಲ್ಲೇ ಸಾಕು. ನಿಜ ಕಣೋ, ನನ್ ಕಾಲ್ ಉಳುಕಿದೆ, ಅದ್ರ ಬಗ್ಗೆ ಯೋಚನೆ ಇಲ್ಲ ಅವ್ರಿಗೆ. ನನ್ ಕಾಲ್ ಇರೋದನ್ನ ಮರ್ತು ಬಿಟ್ಟಿದಾರ ಅವರು. ಒಂದ್ ಐಡಿಯಾ ಏನು? ನೆಟ್ಗೆ ಬರೋ ಹಾಗೆ ಜೋರಾಗಿ ಎಳೆದು ಬಿಟ್ರೆ ಪ್ರಾಣ ಹೋಗ್ಬಿಡುತ್ತ ಅಷ್ಟೇನೆ. ಶೀನಿ, ಬೇಗ ಟವಲ್ ತಂದು ಕೊಡು. ಚಾಕ್ಲೇಟ್ ಅವಲ್ಲ, ಟರ್ಕಿ ಟವಲ್ಲ. ಚಳಿಯಾಗಿ ಪ್ರಾಣ ಹೋಗ್ತಾ ಇದೆ, ಯಾವ್ದೋ ಒಂದು ತಂದು ಕೊಡೋ ಶನಿ. ನಾನ್ ಶನಿ ಅಲ್ಲ, ಶೀನಿ. ಯಾವ್ದೋ ಒಂದು ಹೋಗೋ. ಏನಾಯ್ತು ನಿಮ್ಗೆ? ಯಾಕಿಷ್ಟು ಒದ್ದಾಗಿದ್ದೀರಾ? ಕೆರೆ ನೀರು ಇಷ್ಟೊಂದು ಕಚಡವಾಗಿರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು ಮರಿ. ತಗೋಕ, ನೀರ್ ಕುಡಿಯಕ್ ಹೋಗಿ ಕೆರೆಗೆ ಬಿದ್ರ? ಕೆರೆಗೆ ಬಿದ್ದಿದ್ದೇನೋ ನಿಜ ಕಣ, ಆದ್ರೆ ನೀರ್ ಕುಡಿಯಕ್ ಹೋಗಲ್ಲ, ಪ್ರಾಣ ಉಳ್ಸಕ್ ಹೋಗಿ. ಹೆಣ್ ಪ್ರಾಣನೋ ಗಂಡ್ ಪ್ರಾಣನೋ? ಯಾವ್ದೋ ಒಂದು ಹೆಣ್ಣು ಹುಡುಗಿ ಕಣ. ಅವಳಿಗೂ ನಿಮ್ಗೂ ಏನ್ ಸಂಬಂಧ? ನೀವ್ ಯಾಕೆ ಅವಳನ್ನ ಸೇವ್ ಮಾಡಕ್ ಹೋಗಿದ್ರೆ? ಆ ಹುಡುಗಿ ಕೆರೆಗೆ ಬಿದ್ದು ಒದ್ದಾಡ್ತಾ ಇದ್ಲು ಕಣ. ಯಾರು ಇರ್ಬಹುದು ಅಂತ ನಾನು ದಡದ ಮೇಲೆ ನಿಂತು ನೋಡ್ತಾ ಇದ್ದೆ. ಯಾವನೋ ಒಬ್ಬ ಹಿಂದ್ಗಡೆಯಿಂದ ಬಂದು ನನ್ನನ್ನು ಕೆರೆಗೆ ದಬ್ಬಿಡೋದ. ಕೆರೆಗೆ ಬಿದ್ದು ಬಯಕೆ ಅವಳ ಕೈನ ಗಟ್ಟಿಯಾಗಿ ಹಿಡ್ಕೊಂಡ ಕಣ. ಆಮೇಲೆ ಇನ್ಯಾವನೋ ಒಬ್ಬ ನಮ್ಮಿಬ್ರು ತಂದು ದಡದ ಮೇಲೆ ಬಿಸಾಕ್ದ. ಸದ್ಯ ಅವಳಿಂದ ನಾನ್ ಬದುಕೊಂಡೆ. ಬೆಟ್ಟದ ಭೈರವೇಶ್ವರ, ನೀವೇನಾದ್ರೂ ನೀರಲ್ಲಿ ಮುಳುಗಿದ್ರೆ ಏನ್ ಗತಿ? ಅಯ್ಯೋ ಅಕ್ಕ, ಮೊದ್ಲು ಗಿಡಮೂಲಿಕೆ ತಂದ್ರ ವಿಚಾರಿಸು. ಗಿಡ ಮೂಲಿಕೆ ಏನೋ ತಂದಿದ್ದೆ ಕಣಪ್ಪ, ಎಲ್ಲ ಕೆರೆ ಪಾಲಾಗೋಯ್ತು. ಸಾರಿ ಬಿಡಿ, ಕೆರೆಯಲ್ಲಿರೋ ಮೀನುಗಳ ಕಾಲು ಉಳುಕಿದ್ರೆ ಸರಿ ಹೋಗುತ್ತೆ. ಹಲೋ ಗಾಡ್. ಯಾರಮ್ಮ ನಿನ್ ಗಾಡ್? ಇವರೇ ನನ್ ಗಾಡ್. ಇವರು ನಿನ್ ಗಾಡ? ನೀನ್ ಯಾರು? ನನ್ನ ಹೆಸರು ದೇವ್ಯಾನಿ ಅಂತ. ಇವತ್ತು ಇವರಿಂದ ನನ್ನ ಪ್ರಾಣ ಉಳಿತು, ಅದಕ್ಕೆ ಇವ್ರ ಪಾದ ಸೇವೆ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಇವ್ರ ಪಾದ ಸೇವೆ ಮಾಡಕ್ಕೆ ನಾನಿದ್ದೀನಿ, ಅದು ಅಲ್ಲದೆ ಇರೋದ್ ನಾವಿಬ್ರೇನೆ. ಯಾರ್ ಸೇವೆ ಮಾಡ್ತೀಯಮ್ಮ? ಹೀಗಂದ್ರೆ ಹೇಗೆ? ನನ್ನ ಪ್ರಾಣ ಉಳಿಸಿದ ಪರಮಾತ್ಮ ಇವ್ರ ಸೇವೆ ಮಾಡಕ್ ಅವಕಾಶ ಮಾಡ್ಕೊಡಿ, ನಾನು ಇಲ್ಲೇ ಇರ್ತೀನಿ. ಬೇಕಿದ್ರೆ ನೀವ್ ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ. ಏನು? ಅಯ್ಯೋ, ಮನೆ ಕೆಲಸ ಮಾಡ್ಕೊಂಡಿರ್ಲಿ ಬಿಡು.
ಅಯ್ಯೋ ಹೇಗೋ ನಿನ್ ಕಾಲು ಉಳ್ಕಿದ್ಯಾ, ನಿನ್ ಕೈಲಿ ಏನ್ ಕೆಲ್ಸನೂ ಮಾಡಕ್ಕಾಗಲ್ಲ. ಅಂಕಲ್ಲು ಮೊದ್ಲೇ ಸೋಂಬೇರಿ, ಹೀಗಿರುವಾಗ ಮನೆ ಕೆಲ್ಸ ಮಾಡ್ಕೊಂಡಿರ್ಲಿ ಬಿಡು. ಇದಕ್ಕೆ ಬೆಟ್ಟದ ಭೈರವೇಶ್ವರ ಒಪ್ತಾನ? ಅಯ್ಯೋ ಒಪ್ದೆ ಏನ್ ಮಾಡ್ತಾನೆ. ಹೂನು ಆಯ್ತು. ದೇವ್ಯಾನಿ ಒಂದ್ ವಾರ ನಮ್ಮನೇಲಿ ಇದ್ದು ನಮ್ ಸೇವೆ ಮಾಡಮ್ಮ. ಗೌಡು ಗೌಡು, ಏನದು ಗಾಡು ಗಾಡು ಅಂದ್ಕೊಂಡು? ಗುಡ್ ಮಾರ್ನಿಂಗ್ ಗೌಡು. ನನ್ ಪ್ರಾಣ ಉಳಿಸಿದ್ದಕ್ಕೆ ನೀವೇ ನನ್ ಗೌಡು. ತಗೊಳ್ಳಿ ಕಾಫಿ. ದೇವ್ಯಾನಿ ನನಗೆ ಮೊದಲನೇ ಗುಡ್ ಮಾರ್ನಿಂಗು ನಮ್ ಗೌಡ್ಗೆ, ಮೊದಲನೇ ಕಾಫಿನೂ ನಮ್ ಗೌಡ್ಗೆ. ಅಷ್ಟೊಂದು ತಲೆ ಬಾಚ್ಕೋಬೇಡಮ್ಮ, ತಲೆ ಕೂದಲೆಲ್ಲ ಉದ್ರ ಹೋಗುತ್ತೆ. ಬಾಯಲ್ಲಿ ಏನು? ನಿನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು ನನ್ ಕಾಲು ನೋವಾಗಿದೆ ಅಂತ. ಆದ್ರೆ ನಾನ್ ಇಲ್ಲಿಗ್ ಬಂದಿರೋದು ನಮ್ ಗಾಡ್ಗೆ ಸೇವೆ ಮಾಡಕ್ಕೆ ಅಂತ. ಕಾಲು ತುಂಬಾ ನೋವಾಗ್ತಿದೆ, ಎಣ್ಣೆ ಹಾಕ್ತಿಕ್ತೀಯಾ? ನಮ್ ಗಾಡ್ ಸ್ನಾನಕ್ ಹೊರಟಿದ್ದಾರೆ, ಅವ್ರಿಗೆ ಟವಲ್ ಕೊಡ್ಬೇಕು. ನಿಮ್ ಕಾಲ್ಗೆ ನೀವೇ ಎಣ್ಣೆ ಹಚ್ಕೋತೀರಾ? ಅಕ್ಕ ತಿಂಡಿ ಕೊಡು. ಸೀನಿ, ಕಾಲ್ ತುಂಬಾ ನೋವ್ತಾ ಇದೆ, ಒತ್ತುತ್ತೀಯಾ? ಪರವಾಗಿಲ್ಲ, ನೀನು ಇಂಟೆಲಿಜೆಂಟ್ ಇದಾಳಲ್ಲ ಕೆಲ್ಸದವಳು, ಅವಳ ಕೆಲ್ಸಕ್ಕೆ ನಾನ್ ಯಾಕೆ ಅಡ್ಡ ಬರ್ಲಿ? ಅವಳು ಎಲ್ಲೋ ನನ್ ಕೆಲ್ಸ ಮಾಡ್ತಾಳೆ, ಅಲ್ಲಿ ನೋಡು. ಅಕ್ಕ ನಂಗೆ ಯಾಕೋ ಡೌಟು, ಅವಳು ಯಾಕೆ ಬಾವನ್ಗೆ ಅಷ್ಟೊಂದು ಮಸ್ಕ ಹೊಡಿತಿದ್ದಾಳೆ? ಗೌಡು, ನಿಮ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅಡ್ಗೆ ಮನೆಗ್ ಬರ್ತೀರಾ? ರೀ, ನೀವೇನೇ ಮಾತಾಡದಿದ್ರು ಇಲ್ಲೇ ಮಾತಾಡ್ ಮುಗಿಸಿ. ಅದು ನಿಲ್ ತರಕ್ಕಾಗಲ್ಲ, ಅಲ್ಲೇ ನೋಡ್ಬೇಕು. ಯಾಕೆ ಕರೆಂಟ್ ಸ್ಟವ್? ಅಲ್ಲ, ಮಧ್ಯಾಹ್ನಕ್ಕೆ ಬೂವ. ಗೌಡು ಬನ್ನಿ. ಇಲ್ಲಿಗೆ ಯಾತಕ್ಕೆ ಕರ್ಕೊಂಡು ಬಂದೆ? ನನಗೆ ಆಫೀಸಿಗೆ ಟೈಮ್ ಆಗ್ತಾ ಇದೆ. ಗೌಡು, ನಿಮಗ್ ಯಾವ ತರಕಾರಿ ಇಷ್ಟ? ಓಡಾಡೋ ತರಕಾರಿ ಬಿಟ್ಟು ಎಲ್ಲಾ ತರಕಾರಿನೂ ಇಷ್ಟ. ಮನೆಯಲ್ಲಿ ಏನೇನ್ ತರಕಾರಿ ಇದೆ? ಪಡವಲ್ಕಾಯಿ ಇದೆ, ಆದ್ರೆ ಇಲ್ಲಿ ನೋಡಿ ಸ್ವಲ್ಪ ಹುಳುಕಿದೆ. ಮುಲಾಜಿಲ್ದೆ ಕತ್ತರಿಸ್ ಬಿಸಾಕು. ಗೌಡು ತಗೊಳ್ಳಿ ಚಾಕು, ನೀವೇ ಕತ್ತರಿಸಿ. ನನ್ನನ್ನ ನಂಬಿ ನಮ್ಮ ಮನೆಗೆ ಬಂದಿರೋದನ್ನ ಕತ್ತರಿಸೋದು ಧರ್ಮ ಅಲ್ಲ. ಹಾಗಾದ್ರೆ ನೀವ್ ಮನೆಗ್ ಬರೋದ್ರೊಳಗೆ ನಾನೇ ಕತ್ತರಿಸಿರ್ತೀನಿ. ಏನ್ರಿ ನಿಮ್ ಹತ್ರ ಚಾಕು ವಿಷಯ ಮಾತಾಡ್ಬೇಕು. ಸಾಣೆ ಹಿಡಿಸ್ಬೇಕಿತ್ತ? ಭಾವನೆನ ಅರ್ಥ ಮಾಡ್ಕೊಳ್ರಿ. ದೇವಯಾನಿ ಬಂದಿದ್ದಾಳೆ, ಅದೇ ಸಮಯಕ್ಕೆ ನನ್ ಕಾಲ್ ನೋವಾಗಿದೆ ಅಂತ ನನ್ ಕಾಲನ್ನ ಕತ್ತರಿಸ್ಬಿಡ್ತೀರಾ? ಮರಿ, ನಿನ್ನ ಕಾಲನ್ನ ಕತ್ತರಿಸಿ ನಾನು ಯಾವ ನರಕಕ್ಕೆ ಹೋಗ್ಲಿ? ನರಕದಲ್ಲಿ ಜಾಗನಾದ್ರೂ ಇದೆಯಾ? ಹೇಳ್ಬೇಡಿ, ಅಡ್ಗೆ ಮನೆಯಲ್ಲಿ ನೀವ್ ಕತ್ತರಿಸೋ ಡೈಲಾಗ್ ಹೇಳದ್ನ ನಾನ್ ಕೇಳಿಸ್ಕೊಂಡೆ. ಮರಿ, ನಾವು ಮಾತಾಡ್ತಾ ಇದ್ದಿದ್ದು ಪಡವಲ್ಕಾಯಿ ವಿಷಯನ. ಹೌದಾ? ಹೌದು, ನಿಜವಾಗ್ಲೂ? ನಿಜ. ನನಗೇನೇ ಗೊತ್ತು? ಬನ್ನಿ ಹೋಗಿ ನೋಡೋಣ. ಒಳ್ಳೆ ಮನೆ, ಸಾಕಷ್ಟು ಬೆಳ್ಳಿ ಬಂಗಾರ ಹಣ ಎಲ್ಲ ಸಿಗುತ್ತೆ. ನಾನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ನೀವ್ ಯಾವಾಗ ಹೇಳ್ತಿರೋ ಕಿಚನ್ ಕಿಟಕಿಲಿ ಅವನ್ನೆಲ್ಲ ದಪ್ತೀನಿ. ಇವಳ ಹತ್ರ ಬೆಳ್ಳಿ ಬಂಗಾರ ಎಲ್ಲಿದೆ? ಅವಳ ಹತ್ರ ಇಲ್ಲ, ನಿನ್ನ ಹತ್ರ ಇದೆಯಲ್ಲ. ಆಯ್ತು, ಹುಷಾರಾಗಿ ಹುಡ್ಕೊಂಡ್ ಬರ್ತೀನಿ. ಓಕೆ, ಗುಡ್ ನೈಟ್. ದೇವಿಯಾನಿ, ಇನ್ನು ಮಲಗಿಲ್ಬಮ್ಮ? ಅದು ಫೋನ್ ಕ್ಲೀನ್ ಮಾಡಿಲ್ಲ ಅನ್ನಿಸ್ತು, ಅದಕ್ಕೆ ಬಂದೆ. ನಾಳೆ ನೀವ್ ಯಾರಿಗಾದ್ರೂ ಫೋನ್ ಮಾಡ್ಬೇಕಾದ್ರೆ ನಿಮ್ ಕೈ ಧೂಳಾಗ್ಬಾರ್ದಲ್ಲ. ದೆವ್ವಗಳು ಕುಣಿಯೋ ಹೊತ್ತಲ್ಲಿ ಫೋನ್ ಕ್ಲೀನ್ ಮಾಡ್ಬಾರ್ದು. ಯಾಕೆ? ದೆವ್ವಗಳಿಗೆ ಸಿಟ್ಟು ಬರುತ್ತಾ? ಇವಳಿಗೆ ಸಿಟ್ಟು ಬರುತ್ತೆ. ಸಿಸ್ಟರ್, ಜಾಸ್ತಿ ಬಾಚ್ಕೋಬೇಡಮ್ಮ, ತಲೆಲಿರೋ ಕೂದಲು ಉದ್ರೋಗುತ್ತೆ. ಸಿಸ್ಟರ್, ನಾನು ಇಲ್ಲಿಗೆ ಬಂದು 1 ವಾರ ಆಯ್ತು. ನಮ್ ಗಾಡ್ ಸೇವೆನೂ ಮಾಡಾಯ್ತು. ನಾಳೆ ನಾನು ಹೊರಡ್ತೀನಿ. ಗಾಡನ್ನು ಕರ್ಕೊಂಡು ಹೋಗ್ತೀಯಾ? ಇಲ್ಲ, ಗಾಡು ಗುಡಿಲಿದ್ರೇನೆ ಚಂದ, ಫೋಟೋ ಫ್ರೇಮಲ್ಲಿ ಇದ್ರೇನೆ ಅಂದ. ನಿನ್ ಕೆಲ್ಸ ಎಲ್ಲ ಆಯ್ತಲ್ವಾ? ಆಯ್ತು ಅಂತ ಹೇಳಿದ್ನಲ್ಲ. ಆದ್ರೆ ನಮ್ ಕೆಲ್ಸ ಆಗಿಲ್ವಲ್ಲ.
ಇನ್ಸ್ಪೆಕ್ಟ್ರು ಗೊತ್ತ ಕಣೆ. ದೇವಯಾನಿ, ನೀವ್ ಯಾಕೆ ಇವ್ರ ಕೈಯಾಗ ಸಿಕ್ಕೊಂಡ್ರಿ? ಯಾಕೆ ಅಂದ್ರೆ ಈ ಮನೆ ಲೂಟಿ ಮಾಡ್ಬೇಕು ಅಂತ ತಾನೇ ನೀನು ಬಂದು ಈ ಮನೆಯಲ್ಲಿ ಸೇರ್ಕೊಂಡಿರೋದು. ನಾನ್ ಮೊದ್ಲೇ ಹೇಳ್ದೆ ಸ್ವಲ್ಪ ಜ್ವಾಕಿಂದ ಇರು ಅಂತ, ನೀ ಕೇಳೇ ಇಲ್ಲ. ಏನ್ರಿ ಇದು, ನಮ್ಮನೆ ಒಡವೆನ ನಾವೇ ಕಳ್ತನ ಮಾಡಿಸ್ದಂಗ ಆಗ್ತಾ ಇತ್ತು. ಮೇಡಮ್, ನಿಮ್ ಅದೃಷ್ಟ ಚೆನ್ನಾಗಿತ್ತು. ಈ ಸೀನಿ ಮಾಡಿರೋ ಸಹಾಯದಿಂದ ಕಳ್ತನ ಆಗಿರೋ ಒಡವೆ ಎಲ್ಲ ಸಿಕ್ಕಿದೆ. ಇನ್ಮೇಲಾದ್ರೂ ಹುಷಾರಾಗಿರಿ. ಹಾ ಬನ್ನಿ. ಬಾರ ಬಾಚಂಗೆ. ರೀ, ನನಗ್ ತುಂಬಾ ದುಃಖ ಆಗ್ತಾ ಇದೆ. ನಿಮ್ಮ ಮತ್ತೆ ದೇವಿಯಾನಿ ನಡುವೆ ಏನೋ ಸಂಬಂಧ ಇದೆ ಅಂತ ನಾನು ತಪ್ಪು ತಿಳ್ಕೊಂಡಿದ್ದೆ. ಇರ್ಲಿ ಬಿಡೆ, ಈಗ್ಲಾದ್ರೂ ಗೊತ್ತಾಯ್ತಾ ಯಾವ್ದು ಸುಳ್ಳು ಯಾವ್ದು ತಪ್ಪು ಅಂತ. ಅಪರಾಧ ಶುದ್ಧಿ ವ್ರತ ಮಾಡ್ತೀನಿ ಅಂತ ನಾನು ಈಗ್ಲೇ ಹರಕೆ ಹೊತ್ಕೋತಾ ಇದ್ದೀನಿ. ಒಂಟಿ ಕಾಲಲ್ಲಿ ಬೆಟ್ಟದ ಭೈರವೇಶ್ವರನ್ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು. ಮರಿ, ಮೊದಲೇ ಒಂದು ಕಾಲು ಉಳುಕಿದೆ, ಮತ್ತೆ ಯಾಕೆ ಒಂಟಿ ಕಾಲಲ್ಲಿ ಅಲ್ಲಿವರೆಗೂ ಹೋಗ್ತೀಯಾ? ಹೋಗ್ತಾ ಇರೋದು ನಾನಲ್ಲ, ಮತ್ತೆ ನೀವು.